ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಒಂದು ಮರದ ಬೆಲೆ ಪಾಠದ ವಿವರಣೆಯನ್ನು ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಕಳೆದ ತರಗತಿಯಲ್ಲಿ ನಾವು ಕವಿ ಪರಿಚಯ, ಲೇಖಕರ ಪರಿಚಯ ಹಾಗೆ ಪಾಠದ ಒಂದು ಪೂರ್ವ ಪೀಠಿಕೆಯನ್ನು ತಿಳ್ಕೊಂಡ್ವಿ. ಹಾಗೂ ಕೆಲವೊಂದು ಮರಗಳ ಒಂದು ಫೋಟೋಸ್ ಕೂಡ ನಾವು ಗಮನಿಸಿದ್ವಿ. ಇಂದಿನ ತರಗತಿಯಲ್ಲಿ ಒಂದು ಮರದ ಬೆಲೆ ಪಾಠದ ವಿವರಣೆಯ ಕಡೆ ಗಮನವನ್ನು ಹರಿಸೋಣ. ಈಚೆಗೆ ಅಮೆರಿಕೆಯಿಂದ ಬಂದ ಒಂದು ಸುದ್ದಿ. ಅಮೆರಿಕದಿಂದ ಇತ್ತೀಚೆಗೆ ಒಂದು ಸುದ್ದಿ ಬಂತು. ಏನಂತ ಅದು? 500 ವರ್ಷ ಹಳೆಯದಾದ ಮರವೊಂದನ್ನು ನೋಡಿ, ಆ ಮರಕ್ಕೆ 500 ವರ್ಷ ಆಗಿದೆಯಂತೆ. ಒಂದು ಹಳೆಯದಾದಂಥ ಒಂದು ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದಂತಹ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಅಂದರೆ ಆ ಹಳೆಯದಾದಂತಹ 500 ವರ್ಷ ಆಗಿರುವಂತಹ ಮರಕ್ಕೆ ಸಸ್ಯನಾಶಕವನ್ನು ಬಳಸಿ ಅದನ್ನು ಹಾಳು ಮಾಡಿದ್ದಕ್ಕಾಗಿ, ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾಗಿದ್ದಂತಹ ಪಾಲ್ ಕೆಲೆನ್ ಎಂಬುವವನಿಗೆ ಅಲ್ಲಿನ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡವನ್ನು ವಿಧಿಸಿತಂತೆ. ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆಯೇ ಕೆಲೆನ್ನನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಯಿತು. $20,000 ಜಾಮೀನು ಒದಗಿಸಲು ಸಾಧ್ಯವಾಗದೇ ಹೋದುದರಿಂದ ಅವನಿನ್ನು ಜೈಲಿನಲ್ಲೇ ಇದ್ದಾನೆ. ಅಮೆರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದಂತಹ ಘಟನೆ ಇದು. ಈ ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತು ಹೋಗಿದೆ. ಈ ಒಂದು ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಆದರೇನು, ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲಿ ಎಂದು ಹಾರೈಸಿ ಸಾವಿರಾರು ಜನ, ಆ ವೃಕ್ಷ ಪ್ರೇಮಿಗಳು, ಮರವನ್ನು ಪ್ರೀತಿಸುತ್ತಿದ್ದಂಥ ಪ್ರೇಮಿಗಳು ಮರದ ಬುಡದಲ್ಲಿ ಏನು ಮಾಡ್ತಾಯಿದ್ರು? ಶುಭಾಶಯ ಪತ್ರಗಳನ್ನು ಇಡ್ತಾಯಿದ್ರು. ಏನಂತ? ಮರಕ್ಕೆ ದೀರ್ಘಾಯುಸ್ಸು ಬರಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಈ ಸುದ್ದಿಯೊಡನೆ ಹೋಲಿಸಲು ತಕ್ಕನಾದ ನಮ್ಮ ದೇಶದ ಈಚಿನ ಸುದ್ದಿಯೊಂದು ಈ ರೀತಿ ಇದೆ. ಏನು? ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ. ನೋಡಿ, ಬೆಂಗಳೂರಿನ ಒಂದು ಹಳೆಯದಾದಂಥ ಒಂದು ಆಲದ ಮರ ಈ ಥರ ಇರುತ್ತೆ ಅಂದ್ಕೊಳ್ಳಿ. ನೋಡಿದ್ದೀರಾ ಅಲ್ವಾ ನೀವು ಆಲದ ಮರ? ನೋಡಿ, ಈ ಥರ ಆಲದ ಮರ. ಇದು ಬೆಂಗಳೂರಿನಲ್ಲಿ ಬಂದಂತಹ ಸುದ್ದಿ. ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿ ಆ ಮರವನ್ನು ಕಡಿದು ಉರುಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ. ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ. ಮಾತ್ರವಲ್ಲ, ತಮ್ಮ ಕೈಲಾದುದನ್ನೆಲ್ಲ ಮಾಡ್ತಾರೆ. 200 ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೇ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ 2 ತೀರ ವಿಭಿನ್ನವಾದ ದೃಷ್ಟಿಕೋನಗಳು. ಆ ಅಮೆರಿಕೆ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಈ ನಮಗಾದರೋ ಇಂದಷ್ಟೇ ಮುಖ್ಯವಾದದ್ದು, ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗ್ತಾರೆ. ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡ್ತಾ ಇದ್ದೀವಿ. ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ. ಮತ್ತೆ ಕೆಲವು ಕೊಲೆಗಳು ಮೋಸದಿಂದ, ಉಪಾಯದಿಂದ ನಡೆಯುತ್ತವೆ. ಮೊದಲು ಸ್ವಲ್ಪ ತೊಗಡೆಯನ್ನು ತೆಗೆದು ಆಮೇಲೆ ಚಕ್ಕೆ ಕೆತ್ತಿ, ಸೊಪ್ಪು ಕಿತ್ತು, ಕೊಂಬೆ ಕಡಿದು ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ. ಇದನ್ನೆಲ್ಲ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಿರೋದಿಲ್ಲ. ಹಾಗಾಗಿ ಒಂದು ಮರದ ಬೆಲೆ ಏನು ಎಂದು ತಿಳಿದುಕೊಳ್ಳುವ ಗೋಜಿಗೆ ನಾವು ಹೋಗೇ ಇಲ್ಲ. ಬೆಲೆ ಕಟ್ಟಲು ಮರದ ದಪ್ಪ, ಎತ್ತರ, ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವಿದೆ. ಯಾರಾದರೂ ಹೇಳಬಹುದು ಇದು ಅಗತ್ಯ ಇದೆ ಅಂತ. ನಿಜ, ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತೆ. ಆದರೆ ಮರದ ನಿಜವಾದ ಬೆಲೆ ಏನೆಂಬುದನ್ನು ನಾವು ಯೋಚಿಸಿಯೇ ಇಲ್ಲ. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ
ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದರೆ ಯಾರು ನಂಬ್ತಾರೆ? ಈ ವಿವರ ನೋಡಿ. ಒಂದು ಮರ ಉತ್ಪಾದಿಸುವಂತಹ ಆಮ್ಲಜನಕದ ಬೆಲೆ 2.5 ಲಕ್ಷ. ಅದು ಹೀರಿಕೊಳ್ಳುವ ಇಂಗಾಲಜನಕದ ಬೆಲೆ 5 ಲಕ್ಷ. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ನೀರು ಭೂಮಿಯಲ್ಲಿ ಹಿಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ. ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ. ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಹೀಗೆ ಇದರ ಮೇಲೆ ಬೇಕಾದರೆ ನೀವು ದಿಂಬಿಗಳ ಬೆಲೆ ಏನಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕ್ಕೊಳ್ಬೋದು. ಇದೆಲ್ಲವನ್ನು ಮೀರಿದ ಬೆಲೆಯೊಂದಿದೆ. ಅದು ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರಗತಿಯಾಗಿ ಯೋಚಿಸಬೇಕಾಗಿದೆ. ನಾವೇನಾದರೂ ಹೀಗೆ ಮರಗಳನ್ನು ಸಂರಕ್ಷಣೆ ಮಾಡದೆ ಕಡಿತಾ ಹೋದರೆ ಮುಂದೊಂದು ದಿನ ನಮ್ಮ ಹಿಂದಿನ ಜನಾಂಗ ಅಂದರೆ ನಾವು ಆದಮೇಲೆ ಏನು ಬರುತ್ತೆ ಜನಾಂಗ, ಆ ಒಂದು ಜನಾಂಗಕ್ಕೆ ಮರಗಳನ್ನು ನಾವು ಗೋಡೆಗಳ ಮೇಲೆ ತೋರಿಸ್ಬೇಕಾಗುತ್ತೆ. ಇದು ಮಾವಿನ ಮರ, ಇದು ಆಲದ ಮರ. ಮುಂದಿನ ಜನಾಂಗಕ್ಕೆ ನಾವು ಏನು ಮಾಡಬೇಕು, ಇದು ಆಲದ ಮರ, ಇದು ಆಲದ ಮರ ಅಂತ ನಾವು ಗೋಡೆಗಳಲ್ಲಿ ಚಿತ್ರಗಳನ್ನು ಬರೆದು ತೋರಿಸುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಈಗ ಹೇಗೆ ನೀರನ್ನು ಕೊಂಡು ಕುಡಿಯುತ್ತಿದ್ದೀವಿ, ಹಾಗೆ ಒಂದಲ್ಲ ಒಂದು ದಿನ ಆಮ್ಲಜನಕವನ್ನು ಕೂಡ ನಾವು ಹಣವನ್ನು ಕೊಟ್ಟು ಕೊಂಡುಕೊಳ್ಳಬೇಕಾದಂತಹ ಸನ್ನಿವೇಶ ಎದುರಾಗುತ್ತೆ. ಹಾಗಾಗಿ ಇಂದಿನಿಂದಲೇ ನಾವು ಮರಗಳನ್ನು ಸಂರಕ್ಷಿಸುತ್ತಾ ಹೋದರೆ ನಮ್ಮ ಮುಂದಿನ ಜನಾಂಗವು ಕೂಡ ಅದರ ಸದುಪಯೋಗವನ್ನು ಪಡಿಸ್ಕೊಂಡು ಆರೋಗ್ಯವಂತರಾಗಿ ಸುಖಕರವಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯಿತು ಅಲ್ವಾ ಮಕ್ಕಳ ಈ ಪಾಠ ನಿಮಗೆ? ಧನ್ಯವಾದಗಳು.